ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೇಸ್ ಥಿಯರಮ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾವು ಎರಡು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ಬೇಸ್ ಥಿಯರಮ್ ಮೇಲೆ ಪ್ರಾಬ್ಲಮ್ ಯಾವ ರೀತಿ ಕೇಳ್ತಾರೆ, ಎ ಫ್ಯಾಕ್ಟ್ರಿ ಆಸ್ 3 ಮೆಷಿನ್ಸ್, 3 ಮೆಷಿನ್ಗಳಿದಾವೆ ಎ ಬಿ ಸಿ ಅಂತ, ಪ್ರೊಡ್ಯೂಸಿಂಗ್ 30%, 45% and 25% ಆಫ್ ದಿ ಬಲ್ಬ್ ರೆಸ್ಪೆಕ್ಟಿವ್ಲಿ ಅಂತಂದ್ರೆ ಬಲ್ಬ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಮಿಷಿನ್ಗಳಿದಾವೆ ಎ ಬಿ ಸಿ ಅನ್ನೋ 3. ಅವುಗಳು ಒಂದು 30% ಅನ್ನ ರೆಡಿ ಮಾಡುತ್ತೆ, ಯಾವುದು ಎ, 45% ಅನ್ನ ಬಿ ರೆಡಿ ಮಾಡುತ್ತೆ, 25% ಅನ್ನ ಸಿ ಅನ್ನೋ ಮಿಷಿನ್ ರೆಡಿ ಮಾಡ್ತವೆ. ದ ಪರ್ಸೆಂಟೇಜ್ ಡಿಫೆಕ್ಟ್ ಬಲ್ಬ್ ಪ್ರೊಡ್ಯೂಸ್ಡ್ ಬೈ ದ ಮಿಷಿನ್ಸ್ ಈಸ್ 2%, 3%, 5% ರೆಸ್ಪೆಕ್ಟಿವ್ಲಿ. ಅಂದ್ರೆ 30% ಬಲ್ಬ್ ಏನ್ ರೆಡಿ ಮಾಡುತ್ತಲ್ಲ ಎ, ಸೊ ಅದರಲ್ಲಿ 2% ಡಿಫೆಕ್ಟಿವ್ ಆಗ್ಬೋದು. ನೆಕ್ಸ್ಟ್ ಬಿ ರೆಡಿ ಮಾಡುವಂತ 45% ಅಲ್ಲಿ 3% ಏನಾದ್ರೂ ಕೂಡ ನಮಗೆ ಡಿಫೆಕ್ಟಿವ್ ಆಗಿ ಬರ್ಬೋದು. ಡಿಫೆಕ್ಟಿವ್ ಅಂದ್ರೆ ಏನು, ಕೆಟ್ಟೋಗಿರೋವು, ಇಲ್ಲ ಅಂತಂದ್ರೆ ಸರಿಯಾಗಿ ಮ್ಯಾನುಫ್ಯಾಕ್ಚರ್ ಆಗದಲ್ಲೇ ಇರೋವು. ನೆಕ್ಸ್ಟ್ ಸಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ 25% ಅಲ್ಲಿ 5% ನಮಗೆ ಡಿಫೆಕ್ಟಿವ್ ಬರ್ಬೋದು. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಯಾರೋ ಸೂಪರ್ವೈಸರ್ ಯಾರೋ ಬಂದ್ಬಿಟ್ಟು ಒಂದು ಬಲ್ಬ್ ಅನ್ನ ಸೆಲೆಕ್ಟ್ ಮಾಡಿ ರ್ಯಾಂಡಮ್ ಆಗಿ ತಕ್ಕೊಂತಾರೆ, ಸರಿನಾ. ಸೊ ತಕೊಂಡಾಗ ಅದು ಡಿಫೆಕ್ಟಿವ್ ಅಂತ ಗೊತ್ತಾಗುತ್ತೆ, ಸರಿನಾ. ಯಾವುದೋ ಒಂದು ಬಲ್ಬ್ ಅನ್ನ ತಕೊಂಡ್ರು ಅದು ಡಿಫೆಕ್ಟಿವ್ ಅಂತ ಗೊತ್ತಾಯ್ತು. ಈಗ ನಾವೇನ್ ಫೈಂಡ್ ಮಾಡಬೇಕು, ದ ಪ್ರೊಬ್ಯಾಬಿಲಿಟಿ ದಟ್ ಇಟ್ ವಾಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಮಿಷಿನ್ ಬಿ, ಅಂದ್ರೆ ಅವರು ತಕೊಂಡಿರುವಂತ ಬಲ್ಬ್ ಇದೆಯಲ್ಲ ಅದು ಪ್ರೊಬ್ಯಾಬಿಲಿಟಿ ಎಷ್ಟಿರ್ಬೋದು ಮಿಷಿನ್ ಬಿ ಇಂದ ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂತ, ಸರಿನಾ. ಮಿಷಿನ್ ಬಿ ಇಂದ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಇಲ್ದಲೇ ಇರ್ಬೋದು, ಪ್ರೊಬ್ಯಾಬಿಲಿಟಿ ನಮಗೆ ಗೊತ್ತಿಲ್ಲ. ಸೊ ಪ್ರೊಬ್ಯಾಬಿಲಿಟಿನ ಕಂಡುಹಿಡಿಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಗಿವನ್, ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೇನೆ ಮಾತ್ರ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಬರೋದು, ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಬರಲ್ಲ. ಸೊ ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಬರಿಬೇಕು. ಎ ಫ್ಯಾಕ್ಟ್ರಿ ಆಸ್ 3 ಮಿಷಿನ್ಸ್ ಎ ಬಿ ಸಿ ಪ್ರೊಡ್ಯೂಸಿಂಗ್ 30%, 45%, 25% ಆಫ್ ದಿ ಬಲ್ಬ್. ಸೊ ಅದನ್ನು ಬರ್ಕೋಣ. ಲೆಟ್ ಎ ಈಸ್ ಈಕ್ವಲ್ ಟು ಬಲ್ಬ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಮಿಷಿನ್ ಎ, ಬೈ ದಿ ಮಿಷಿನ್ ಎ, ಸರಿನಾ. ಇವಾಗ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಅಂತಂದ್ರೆ ಎಷ್ಟನ್ನ ಅದು ಪ್ರೊಡ್ಯೂಸ್ ಮಾಡ್ತಾ ಇರೋದು 30% ಅಂತ ಕೊಟ್ಟಿದ್ದಾರೆ. ಅದನ್ನ ನಾನೇನ್ ಮಾಡ್ಬೇಕು, ಪ್ರೊಬ್ಯಾಬಿಲಿಟಿ ಕನ್ವರ್ಟ್ ಮಾಡ್ಬೇಕು. ಯಾವ ರೀತಿ, 30 ಡಿವೈಡೆಡ್ ಬೈ 100, ಸೊ ವ್ಯಾಲ್ಯೂ ಏನಾಗುತ್ತೆ 0.3, ಸರಿನಾ. ಏನು ಪ್ರೊಬ್ಯಾಬಿಲಿಟಿಯನ್ನ ಬರೀಬೇಕು. ಸೊ ಅವ್ರ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಪ್ರೊಬ್ಯಾಬಿಲಿಟಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಡಿವೈಡ್ ಇಟ್ ಬೈ 100, ಸರಿನಾ. ಅದು ಪ್ರೊಬ್ಯಾಬಿಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಎಷ್ಟು, 0.3. ನೆಕ್ಸ್ಟ್ ಲೆಟ್ ಬಿ ಈಸ್ ಈಕ್ವಲ್ ಟು ದಿ ಬಲ್ಬ್ ಮ್ಯಾನುಫ್ಯಾಕ್ಚರ್ಡ್, ದಿ ಬಲ್ಬ್ಸ್ ದಟ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮಿಷಿನ್ ಬಿ, ಸರಿನಾ. ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಬಿ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 45% ಅಂತ ಕೊಟ್ಟಿದ್ದಾರೆ. ಅದನ್ನ ನಾನು ಪ್ರೊಬ್ಯಾಬಿಲಿಟಿ ಕನ್ವರ್ಟ್ ಮಾಡಬೇಕು. ಸೊ 45 ಡಿವೈಡೆಡ್ ಬೈ 100, ಸೊ ವ್ಯಾಲ್ಯೂ ಏನಾಗುತ್ತೆ 0.545 ಆಗುತ್ತೆ, ಸರಿನಾ. ನೆಕ್ಸ್ಟ್ ಅದೇ ರೀತಿ ಲೆಟ್ ಸಿ ಈಸ್ ಈಕ್ವಲ್ ಟು ಬಲ್ಬ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಮಿಷಿನ್ ಸಿ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಸಿ ಎಷ್ಟು ಅಂತ ಕೊಟ್ಟಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಸಿ ಇಸ್ 25% ಅಂತ ಅಂದ್ರೆ 25 ವೋಲ್ಟ್ ಡಿವೈಡೆಡ್ ಬೈ 100 ವಿಚ್ ಇಸ್ ಈಕ್ವಲ್ ಟು 0.25 ಇಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಸಿ ಅಂತ ಅಂದ್ರೆ ದ ಬಲ್ಬ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಮಿಷಿನ್ ಸಿ. ಇವಾಗ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ದ ಪರ್ಸೆಂಟೇಜ್ ಡಿಫೆಕ್ಟಿವ್ ಬಲ್ಬ್ಸ್ ಪ್ರೊಡ್ಯೂಸ್ಡ್ ಬೈ ದ ಮಿಷಿನ್ ಈಸ್ 2, 3, 5% ರೆಸ್ಪೆಕ್ಟಿವ್ಲಿ. ಸೊ ಅದೇ ರೀತಿ ಬರ್ಕೊಳ್ಳಿ. ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಬಲ್ಬ್ಸ್ ಪ್ರೊಡ್ಯೂಸ್ಡ್ ಬೈ ಎ, ಏನು ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಬಲ್ಬ್ಸ್ ಪ್ರೊಡ್ಯೂಸ್ಡ್ ಬೈ ಎ. ಸೊ ಇದನ್ನ ಸ್ಮಾಲ್ ಆಗಿ ನಾವು ಪ್ರೊಬ್ಯಾಬಿಲಿಟಿ ಆಫ್ D/A ಅಂತ ಬರ್ಕೊಳ್ಳೋಣ. ಅಂದ್ರೇನು, ಪ್ರೊಬ್ಯಾಬಿಲಿಟಿ ಆಫ್ ದ ಡಿಫೆಕ್ಟಿವ್ ಬಲ್ಬ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಮಿಷಿನ್ ಎ ಏನಂತ ಕೊಟ್ಟಿದ್ದಾರೆ, 2% ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಪ್ರೊಬ್ಯಾಬಿಲಿಟಿ ಕನ್ವರ್ಟ್ ಮಾಡ್ಕೊಂಡ್ರೆ 2 ಡಿವೈಡೆಡ್ ಬೈ 100 ವಿಚ್ ವಿಲ್ ಬಿ ಈಕ್ವಲ್ ಟು 0.02. ನೆಕ್ಸ್ಟ್ ಅದೇ ರೀತಿ ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಬಲ್ಬ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಬೈ ಬಿ will be equal to probability of defective bulbs produced by B which is equal to ಎಷ್ಟು ಪರ್ಸೆಂಟ್, 3%. ಸೊ ಅದನ್ನ ಪ್ರೊಬ್ಯಾಬಿಲಿಟಿ ಕನ್ವರ್ಟ್ ಮಾಡಿ 3 ಡಿವೈಡೆಡ್ ಬೈ 100 0.03. ನೆಕ್ಸ್ಟ್ ಅದೇ ರೀತಿ 5% ಅಂತ ಹೇಳ್ತಾ ಇದ್ದಾರೆ ಸಿದು. ಸೊ ಪ್ರೊಬ್ಯಾಬಿಲಿಟಿ ಆಫ್
defective bulbs that are produced by C. So probability of defective produced by C ಎಷ್ಟಾಗುತ್ತೆ 5% ಅಂತ ಕೊಟ್ಟಿದ್ದಾರೆ. So 5 divided by 100 whose value will be 0.05. So ಇಷ್ಟು given. ಈಗ ಏನಂತ ಕೇಳ್ತಾ ಇದ್ದಾರೆ, a bulb has been selected randomly and found it is defective. Find the probability that it was manufactured by the machine B. So solution ಇಲ್ಲಿ ಬರಿತಾ ಹೋಗ್ತೀನಿ. using Bayes theorem. So Bayes theorem the general format ಏನು, probability of A given B can be written as probability of B given A into probability of A whole divided by probability of B. ಸರಿನಾ? ಏನು, probability of A given B can be written as probability of B given A, probability of A divided by probability of B. ಸೊ ಇವಾಗ ನೋಡಿ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅದನ್ನ ಆಸ್ ಇಟ್ ಈಸ್ ಬರೀತಾ ಹೋಗಿ. ಪ್ರೊಬ್ಯಾಬಿಲಿಟಿ ಆಫ್ ಇಲ್ಲಿ ಏನಂತ ಕೊಟ್ಟಿರೋದು, ಬಲ್ಬ್ ಈಗ ಸೆಲೆಕ್ಟ್ ಆಗಿದೆ, ಅದು ಡಿಫೆಕ್ಟಿವ್ ಆಗಿದೆ, ಅದು ಗಿವನ್, ಅದು ಯಾವ್ದ್ರಿಂದ ಆಗ್ಬೇಕು, ಬಿ ಇಂದ ಆಗಿರೋದು ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಬಿ ಗಿವನ್ ಡಿಫೆಕ್ಟಿವ್ ಕಂಡುಹಿಡಿಬೇಕಾಗಿರೋದು ಏನು, ದ ಬಲ್ಬ್ ವಿಚ್ ಹಸ್ ಬಿನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಬಿ ವಿಚ್ ಈಸ್ ಆಲ್ರೆಡಿ ಡಿಫೆಕ್ಟಿವ್, ಅದನ್ನ ಕಂಡುಹಿಡಿಬೇಕು. ಸರಿನಾ? ಸೊ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ನೋಡಿ ಎ ಜಾಗದಲ್ಲಿ ಬಿ ಇದೆ, ಬಿ ಜಾಗದಲ್ಲಿ ಡಿ ಇದೆ, ಸೊ ಅದನ್ನ ಕರೆಕ್ಟ್ ಆಗಿ ಬರಿತಾ ಹೋಗಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಡಿ ಗಿವನ್ ಬಿ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಹೋಲ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಡಿ. ಪ್ರೊಬ್ಯಾಬಿಲಿಟಿ ಆಫ್ ದಿ ಡಿಫೆಕ್ಟಿವ್ ಬಲ್ಬ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಬೈ ಬಿ ವ್ಯಾಲ್ಯೂ ನನಗೆ ಗೊತ್ತು. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ವ್ಯಾಲ್ಯೂ ಕೂಡ ನನಗೆ ಗೊತ್ತು, ಬಟ್ ಪ್ರೊಬ್ಯಾಬಿಲಿಟಿ ಆಫ್ ಡಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಡಿ ವ್ಯಾಲ್ಯೂ ಅಂದ್ರೇನು, ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್. ಸೊ ಅದರದ್ದು ಪ್ರೊಬ್ಯಾಬಿಲಿಟಿನ ಫಸ್ಟ್ ಕಂಡುಹಿಡ್ಕೊಡೋಣ. ಜಾಗ ಇಲ್ಲ, ನಾನೇನಾದ್ರೂ ಇದು ನಳಿಸ್ಬಿಟ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಕಂಡುಹಿಡಿತಾ ಹೋಗ್ತೀನಿ. ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ವಿಲ್ ಬಿ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಪ್ರೊಡ್ಯೂಸ್ಡ್ ಬೈ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ. ಸರಿನಾ? ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಪ್ರೊಡ್ಯೂಸ್ಡ್ ಬೈ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಪ್ರೊಡ್ಯೂಸ್ಡ್ ಬೈ ಬಿ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಪ್ರೊಡ್ಯೂಸ್ಡ್ ಬೈ ಸಿ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಸಿ. ಸೊ ವ್ಯಾಲ್ಯೂಸ್ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ. ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಪ್ರೊಡ್ಯೂಸ್ಡ್ ಬೈ ಎ ಏನಿದೆ 0.02 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ವ್ಯಾಲ್ಯೂ ಏನಿದೆ 0.3 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಪ್ರೊಡ್ಯೂಸ್ಡ್ ಬೈ ಬಿ ಏನಿದೆ 0.03 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಎಷ್ಟಿದೆ 0.45 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಬಲ್ಬ್ಸ್ ಪ್ರೊಡ್ಯೂಸ್ಡ್ ಬೈ ಸಿ ಏನಿದೆ 0.05 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಸಿ ವ್ಯಾಲ್ಯೂ ಏನಿದೆ ನನಗೆ 0.25. ಸೊ ವ್ಯಾಲ್ಯೂ ಏನತ್ತೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ 0.02 ಇಂಟು 0.3 ಪ್ಲಸ್ 0.03 ಇಂಟು 0.45 ಪ್ಲಸ್ 0.05 ಇಂಟು 0.25. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, ಫೈನಲ್ ಆನ್ಸರ್ 0.032. ಸರಿನಾ? ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಟರಲ್ಲಿ ಹಾಕಿ ವ್ಯಾಲ್ಯೂ ಸಿಗುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಡಿ ವ್ಯಾಲ್ಯೂ ಕೂಡ ಸಿಕ್ತು. ಸೊ ಅಷ್ಟನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಏನು ಬರುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಗಿವನ್ ಬಿ ವ್ಯಾಲ್ಯೂ ಏನಿದೆ ನನಗೆ 0.03 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ವ್ಯಾಲ್ಯೂ ಏನಿದೆ ನನಗೆ 0.45 ಹೋಲ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಡಿ ವ್ಯಾಲ್ಯೂ 0.032. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. 0.03 ಇಂಟು 0.45 ಹೋಲ್ ಡಿವೈಡೆಡ್ ಬೈ 0.032. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 0.4218 ಸಾಕು. ಸೊ ದಿಸ್ ಈಸ್ ದ ಪ್ರೊಬ್ಯಾಬಿಲಿಟಿ. ಇದನ್ನೇ ನಾನೇನಾದ್ರೂ ಪರ್ಸೆಂಟೇಜ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಪರ್ಸೆಂಟೇಜ್ ಅಲ್ಲೇ ಕೊಟ್ಟಿರೋದಲ್ವಾ. ಸೊ ಪರ್ಸೆಂಟೇಜ್ ಫಾರ್ಮೆಟಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ತಾರ ಇಲ್ಲಿ ತೋರಿಸ್ತೀನಿ ನೋಡಿ. 0.4218 ಇಂಟು 100. ಸರಿನಾ? ಪರ್ಸೆಂಟೇಜ್ ಅನ್ನ ನಾವು ಪ್ರೊಬ್ಯಾಬಿಲಿಟಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಡಿವೈಡ್ ಬೈ 100, ಪ್ರೊಬ್ಯಾಬಿಲಿಟಿನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಂಟು 100. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 42.18%. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸರಿನಾ? ಸೊ 42.18% ಬರೀಲೂಬಹುದು, ಬರೀದಲ್ಲೂ ಇರ್ಬೋದು. ದಿಸ್ ಈಸ್ ದ ಫೈನಲ್ ಆನ್ಸರ್. ಸರಿನಾ? ಅವರು ಪ್ರೊಬ್ಯಾಬಿಲಿಟಿನ ಕಂಡುಹಿಡಿಯಕ್ಕೆ ಹೇಳಿದರೆ ಪ್ರೊಬ್ಯಾಬಿಲಿಟಿ ಕಂಡುಹಿಡಿದಿದ್ದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.